ಸರ್ ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಲ್ಲೂ ಬೆಂಗಳೂರಲ್ಲಿ ಸಂಬಳ ತಗೊಳ್ತಾ ಇದ್ದೀನಿ ಅಂತೇಳಿ ಎಲ್ಲನೂ ಕೂಡ ಇ ಎಮ್ ಐಲಿ ತಗೊಳ್ತಾರೆ. ಇ ಎಮ್ ಐ ಇಲ್ದಲೆ ಏನನ್ನೂ ಮುಟ್ಟಲ್ಲ, ಜೀವನನೇ ಇ ಎಮ್ ಐ ಇಂದ ನಡೀತಾ ಇರುತ್ತೆ. ಇ ಎಮ್ ಐ ಒಂದು ಖಂಡಿತವಾಗ್ಲೂ ಟ್ರ್ಯಾಪ್ ಅದು. ಸರ್ ಜೀವನದಲ್ಲಿ ಲಾಭ ನಷ್ಟ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಹಣಕಾಸು ವಿಷಯ ಬಂತು ಅಂತ ಹೇಳಿದಾಗ ನೀವು ಬೇರೆ ಬಯಾಲಜಿ ಮಾತಾಡ್ತಾ ಇದ್ದೀರ, ನಮ್ಮ ದೇಹ ಹೇಗೆ ರಿಸೀವ್ ಮಾಡ್ಕೊಳ್ಳುತ್ತೆ. ಹಣದ ಸಮಸ್ಯೆ ಇದೆ ಅಂದಾಗ ಹೊಟ್ಟೆ ಬಿಗಿಯುತ್ತೆ, ಕೆಲವರಿಗೆ ಗಂಟ್ಲು ಉರಿಯುತ್ತೆ. ಸೊ ಅದೇ ರೀತಿ ಕೆಲವರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದು ಯಾವುದ್ರ ಸಂಕೇತ? ಕೆಲವರಿಗೆ ಹಣದ ವಿಷಯ ಬಂದಾಗ ಕಣ್ಣಲ್ಲಿ ಒಂದು ದೊಡ್ಡ ಹೊಳಪು ಬರುತ್ತೆ. ಸರ್ ನೀವು ಬಯಾಲಜಿ ಬಗ್ಗೆ ಮಾತಾಡಿದರೆ, ಕೆಮಿಸ್ಟ್ರಿ ಅಂತಲೇ ವಿಷಯ ಮಾತಾಡಿದ್ರಿ. ಕೆಮಿಸ್ಟ್ರಿ ಅನ್ನೋದು ನಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದಾಗ ಹೇಗೆ ವರ್ಕ್ ಆಗುತ್ತೆ? ನಮ್ಮ ದೇಹದ ಒಳಗೆ, ನಮ್ಮ ಬ್ರೈನಿನ ಒಳಗೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದೆ. ಆ ಕೆಮಿಕಲ್ ಫ್ಯಾಕ್ಟ್ರಿನ ನಾವು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬದುಕೆ ಬ್ಯಾಲೆನ್ಸ್ ಆಗಿ ಉಳಿಯಲ್ಲ. ನಾವು ಸಿಟ್ಟು ಮಾಡ್ತೀವಿ, ಸಿಟ್ಟಿಗೆ ಒಂದು ಕೆಮಿಕಲ್ ಕಾರಣ. ನಾವು ನಗ್ತೀವಿ, ನಗೋದಕ್ಕೆ ಒಂದು ಕೆಮಿಕಲ್ ಕಾರಣ. ನಾವು ಅಳ್ತೀವಿ, ಅಳೋದಕ್ಕೆ ಒಂದು ಕೆಮಿಕಲ್ ಕಾರಣ. ನಾವು ಶಾಂತವಾಗಿರ್ತೀವಿ, ಶಾಂತವಾಗಿರೋದಕ್ಕೂ ಕೂಡ ಒಂದು ಕೆಮಿಕಲ್ ಕಾರಣ. ಇದು ವಿಜ್ಞಾನ. ಅದಕ್ಕೊಂದು ದೊಡ್ಡ ಉದಾಹರಣೆ ಯಾವುದು ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ಮತ್ತೊಂದು ಇಂಪಾರ್ಟೆಂಟ್ ರಾಸಾಯನಿಕ ಯಾವುದು ಅಂದರೆ ಆಕ್ಸಿಟೋಸಿನ್ ಅಂತ ಕರಿತೀವಿ. ಇದು ನಂಬಿಕೆಯ ರಾಸಾಯನಿಕ. ಸರ್ ಇತ್ತೀಚೆಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದರಲ್ಲೂ ಬೆಂಗಳೂರಲ್ಲಿ ಸಂಬಳ ತಗೊಳ್ತಾ ಇದ್ದೀನಿ ಅಂತೇಳಿ ಎಲ್ಲನೂ ಕೂಡ ಇ ಎಮ್ ಐಲಿ ತಗೊಳ್ತಾರೆ. ಇ ಎಮ್ ಐ ಇಲ್ದಲೆ ಏನನ್ನೂ ಮುಟ್ಟಲ್ಲ, ಜೀವನನೇ ಇ ಎಮ್ ಐ ಇಂದ ನಡೀತಾ ಇರುತ್ತೆ. ನಿಮ್ಮ ಬುಕ್ಕಲ್ಲೂ ಕೂಡ ಮೆನ್ಷನ್ ಮಾಡಿದರೆ ಇ ಎಮ್ ಐ ಟ್ರ್ಯಾಪ್ ಅಂತ ಹೇಳಿ. ಏನು ಸರ್? ಇ ಎಮ್ ಐ ಒಂದು ಖಂಡಿತವಾಗ್ಲೂ ಟ್ರ್ಯಾಪ್ ಅದು. ಸೊ ಯಾರಿಗೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಟಿ ವಿ ತೊಗೋಬೇಕು ಅನಿಸುತ್ತೆ, ಮೊಬೈಲ್ ತೊಗೋಬೇಕು ಅನಿಸುತ್ತೆ, ಬೈಕ್ ತೊಗೋಬೇಕು ಅನಿಸುತ್ತೆ, ಶೋರೂಮಿಗೆ ಹೋಗ್ತೀವಿ. ವೆರೈಟಿ ಆಫ್ ಬೈಕ್ಗಳು, ವೆರೈಟಿ ಆಫ್ ಟಿ ವಿ, ವೆರೈಟಿ ಆಫ್ ಮೊಬೈಲ್ಗಳನ್ನು ನೋಡಿದ ತಕ್ಷಣ ನಮ್ಗೆ ಏನು ಅನಿಸುತ್ತೆ? ಒಂದು ರೀತಿ ಕಣ್ಣು ಅರಳಿಬಿಡುತ್ತೆ, ಹೃದಯ ಮನಸ್ಸು ಚಿಗುರೊಡಬಿಡುತ್ತೆ. ಆ ಖುಷಿಗೆ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಡೊಪಾಮೈನ್ ರಿಲೀಸ್ ಆಗುತ್ತೆ. ಡೊಪಾಮೈನ್ ಹಿಟ್ಟಾಗುತ್ತೆ. ಡೊಪಾಮೈನ್ ಅನ್ನೋದು ಒಂದು ಕೆಮಿಕಲ್. ಅದು ರಿಲೀಸ್ ಆಗೋದು ಯಾವಾಗ? ಖುಷಿ ಆದಾಗ ರಿಲೀಸ್ ಆಗುತ್ತೆ. ಕೆಲವರಿಗೆ ಈ ದುಶ್ಚಟಗಳನ್ನು ಮಾಡ್ತಾರಲ್ಲ, ದಮ್ ಹೊಡಿಯೋದು, ಡ್ರಿಂಕ್ಸ್ ಮಾಡೋದು, ಇನ್ನು ಕೆಲವರಿಗೆ ರೀಲ್ಸ್ ಮಾಡೋದು, ರೀಲ್ಸಿಗೆ ಲೈಕು ಕಾಮೆಂಟ್ ಬರೋದು, ಅದು ಡೊಪಾಮೈನ್. ಅದು ಟೆಂಪ್ರವರಿ ಡೊಪಾಮೈನ್ ಅಂತ ಕರೀತಾರೆ. ಈ ಇ ಎಮ್ ಐ ಟ್ರ್ಯಾಪ್ ಕೂಡ ಟೆಂಪ್ರವರಿ ಡೊಪಾಮೈನಿಗೆ ಬರುತ್ತೆ. ಈ ಪರ್ಮನೆಂಟ್ ಡೊಪಾಮೈನ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇಲ್ಲಿ ಅದನ್ನು ನೋಡಿದಾಗ ಅವ್ರಿಗೆ ಡೊಪಾಮೈನ್ ಹಿಟ್ಟಾಗುತ್ತಲ್ಲ, ಖುಷಿ ಕೊಟ್ಬಿಡುತ್ತೆ. ಅದೇ ಟೈಮಿಗೆ ಅಲ್ಲೊಬ್ಬ ಮಾರ್ಕೆಟಿಂಗ್ ಸೇಲ್ಸ್ ಪರ್ಸನ್ ಬರ್ತಾನೆ. ಎಸ್, ಈ ಟಿ ವಿ ನಿಮ್ಮ ಮನೆಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಈ ಕಲರ್ ನಿಮಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸರ್ ಬೈಕಿಂದು, ಈ ಮೊಬೈಲ್ ಒಳ್ಳೆ ಕ್ಯಾಮ್ರಾ ಇದೆ ಸರ್ ತಗೊಳ್ಳಿ ಅಂತ ಹೇಳ್ತಾನೆ. ಇನ್ನೂ ಖುಷಿ ಆಗುತ್ತೆ, ಕೈಯಲ್ಲಿ ಹಿಡ್ಕೊಳ್ತಾನೆ. ಅವನಿಗೆ ಆ ಡೊಪಾಮೈನ್ ಇನ್ನೂ ಪ್ರವಾಹದಂತೆ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ಸೆಕೆಂಡಿಗೆ ದುಡ್ಡಿಲ್ಲಲ್ಲ, ಏನು ಮಾಡೋದು ಅಂತ ಅವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ಬನು ಬರ್ತಾನೆ. ಸರ್ ನೀವು 0% ಬಡ್ಡಿ, ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಕೊಡಿ, ತಗೊಂಡು ಹೋಗಿ ಅಂತ ಖುಷಿಯಾಗಿ ಹೋಗ್ಬಿಡ್ತಾನೆ. ಈ ಒಂದು ಸ್ಯಾಲ್ರಿ ಎಷ್ಟು, ಇದಕ್ಕೆ ಇ ಎಮ್ ಐ ಎಷ್ಟು ಬರುತ್ತೆ, ನಾನು ಎಷ್ಟು ಕಟ್ಟಬೇಕಾಗತ್ತೆ, ಆಲ್ರೆಡಿ ಎಷ್ಟು ಸಾಲ ಇದೆ ನಂದು, ಬಾಡಿಗೆ ಎಷ್ಟು ಕಟ್ಟಬೇಕು, ಮಕ್ಕಳಿಗೆ ಎಷ್ಟು ಕಟ್ಟಬೇಕು, ಇದ್ರ ಬಗ್ಗೆ ಯೋಚನೆಯೇ ಮಾಡಲ್ಲ ಅವನು. ತಗೊಬಿಡ್ತಾನೆ. ಒಂದು ತಿಂಗಳಾಗಿ ಇ ಎಮ್ ಐ ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅವ್ನ ರಿಯಾಲಿಟಿ ಅರ್ಥ ಆಗುತ್ತೆ. ಬಟ್ ಆವಾಗ ಟೈಮ್ ಮೀರಿ ಹೋಗಿರುತ್ತೆ. ಸೊ ಹಾಗಾಗಿನೇ ಅವನು ಅದನ್ನು ತಗೊಳ್ಳೇಬೇಕು ಅಂತ ತಗೊಂಡಿರಲ್ಲ ಯಾವುದೇ ವ್ಯಕ್ತಿ ಕೂಡ. ಈ ಥರದ ಒಂದು ಟ್ರ್ಯಾಪಿಗೆ ಒಳಗಾಗಿರ್ತಾನೆ. ಸೊ ಹಾಗಾಗಿನೇ ನಾನು ಇ ಎಮ್ ಐ ಕೂಡ ಒಂದು ಟ್ರ್ಯಾಪ್ ಅಂತ ಹೇಳ್ತಾ ಇರೋದು. ಇನ್ನು ಡೊಪಾಮೈನ್ ಬಗ್ಗೆ ಹೇಳಬೇಕು. ಪರ್ಮನೆಂಟ್ ಡೊಪಾಮೈನ್ ಅಂದರೆ ಯಾವುದು ಅಂತಂದರೆ, ಆ ಡೊಪಾಮೈನಿಂದ ನಮ್ಮ ಬದುಕು ಕೂಡ ಸೃಷ್ಟಿಯಾಗ್ತದೆ. ಈಗ ಸ್ಟೀವ್ ಜಾಬ್ಸಿಗೆ ಏನಿತ್ತು, ನಾನು ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಬೇಕು, ಜನಕ್ಕೆ ಒಂದು ಒಳ್ಳೆಯ ಫೀಚರ್ ಇಲ್ಲೋ ಮೊಬೈಲ್ ಹೊರಗೆ ತರಬೇಕು ಅಂತ ಇತ್ತು. ಈಗ ನಿಮಗೆ ಉದಾಹರಣೆಗೆ ಒಂದು ವಿಡಿಯೋ ಮಾಡಿದ ತಕ್ಷಣವೇ ಖುಷಿ ಸಿಗ್ತಾಯಿತ್ತು. ಆ ವಿಡಿಯೋಕ್ಕೆ ಲೈಕ್ ಬಂದಾಗ ಖುಷಿ ಸಿಗ್ತಾಯಿತ್ತು, ವ್ಯೂಸ್ ಬಂದಾಗ ಖುಷಿ ಸಿಗ್ತಾಯಿತ್ತು. ಇದಕ್ಕೇನು ಅಂತಾರೆ, ಸ್ಮಾಲ್ ಅಂದರೆ ಚಿಕ್ಕ ಡೊಪಾಮೈನ್ ನಿಮಗೆ ರಿಲೀಸ್ ಆದಾಗ ನಿಮಗೆ ಖುಷಿ ಹೆಚ್ಚಾಗುತ್ತೆ. ಡೊಪಾಮೈನ್ ಹೆಚ್ಚು ರಿಲೀಸ್ ಆದಷ್ಟು ಅದು ಒಂದು ಮೋಟಿವೇಶನಲ್ ಇಂಜಿನಾಗಿ ವರ್ಕ್ ಮಾಡುತ್ತೆ ನಮ್ಮ ಬ್ರೈನಲ್ಲಿ.
ಅದು ಇನ್ನೂ ಮೋಟಿವೇಶನ್ ಕೊಟ್ಟು ನೀವು ಇದೇ ರೀತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ರಾಜ್ಯದಲ್ಲಿ ಡಿಜಿಟಲ್ ಮಾಧ್ಯಮ ಅಂದರೆ ಏನು ಅಂತ ಗೊತ್ತಾಗಿದೆ. ಅದರಿಂದ ನಿಮಗೆ ಒಂದಷ್ಟು ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆ, ನೀವು ಆರ್ಥಿಕವಾಗಿ ಸದೃಢರಾಗ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಕೆಮಿಕಲ್ ಬ್ಯಾಲೆನ್ಸ್ ಕರೆಕ್ಟ್ ಆಗಾದರೆ ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಕರೆಕ್ಟ್ ಆಗುತ್ತೆ. ಹಾಗಾಗಿ ನಿಮ್ಮದು ಡೊಪಾಮೈನ್ ರಿಲೀಸ್ ಆಗಿದ್ದನ್ನು ನೀವು ವಿಡಿಯೋಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರಿ, ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಒಯ್ದ್ರಿ. ಸೊ ಹಾಗಾಗಿ ಇವತ್ತು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸು ಕಾಣ್ತಾ ಇದೆ. ಸೊ ಹಾಗಾಗಿ ಈ ಡೊಪಾಮೈನು ಯಾವುದ್ರ ಮೇಲೆ ರಿಲೀಸ್ ಆಗುತ್ತೆ, ಎಲ್ಲಿ ರಿಲೀಸ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ನಿರ್ಧಾರ ಆಗ್ತದೆ. ಈಗೂ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ನಿಮ್ಮಿಂದ ಎಷ್ಟೋ ವಿಷಯಗಳು ನಮ್ಮ ವೀಕ್ಷಕರಿಗೆ ಗೊತ್ತಾಗ್ತಾ ಇದೆ. ಖಂಡಿತ ಮೇಡಮ್. ಸರ್, ಜೀವನದಲ್ಲಿ ಲಾಭ ನಷ್ಟ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಹಣಕಾಸು ವಿಷಯ ಬಂತು ಅಂತ ಹೇಳಿದಾಗ ನೀವು ಬೇರೆ ಬಯಾಲಜಿ ಮಾತಾಡ್ತಾ ಇದ್ದೀರ. ನಮ್ಮ ದೇಹ ಹೇಗೆ ರಿಸೀವ್ ಮಾಡ್ಕೊಡುತ್ತೆ ಅಥವಾ ನಮ್ಮ ದೇಹ ಏನಾದರೂ ಸಿಂಪ್ಟಮ್ಸ್ ಕೊಡುತ್ತಾ? ಈಗ ನೋಡಿ, ಈಗ ಉದಾಹರಣೆಗೆ ನಾವು ಈಗೇನಾದರೂ ಹಣದ ವಿಷಯ ಬಂದಾಗ, ಯಾವುದೋ ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂದಾಗ ನಮಗೆ ಕೆಲವೊಂದು ಸಿಂಪ್ಟಮ್ಸ್ಗಳು ನಿಮಗೆ ಕಾಣ್ತದೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಅದು ಬೇಕಾದ್ರೆ ನಾವು ಅದಕ್ಕೊಂದು ಸಣ್ಣದೊಂದು ಆ್ಯಕ್ಟಿವಿಟಿ ಮಾಡೋಣ, ತೊಂದರೆ ಇಲ್ಲ. ಮೊದಲನೇದೇನು ಅಂದರೆ, ನಮಗೆ ಈ ಕೆಲವೊಂದು ಟೈಮಲ್ಲಿ ಯಾವುದಾದ್ರೂ ಟೆನ್ಷನ್, ಒತ್ತಡ ಇದ್ದಾಗ, ಹಣದ ಸಮಸ್ಯೆ ಇದೆ ಅಂದಾಗ ಹೊಟ್ಟೆ ಬಿಗಿಯುತ್ತೆ. ಕೆಲವರಿಗೆ ಹೊಟ್ಟೆ ಒಂದು ರೀತಿ ಬಿಗಿಯುತ್ತೆ, ಸಂಕಟ ಆಗುತ್ತೆ. ಈಗ ಹಣನ ಅದು ಯಾವುದ್ರ ಸಂಕೇತ? ಕೆಲವರಿಗೆ ಗಂಟ್ಲು ಉರಿಯುತ್ತೆ, ಯಾವುದ್ರ ಸಂಕೇತ ಅಲ್ವಾ? ಸೊ ಅದೇ ರೀತಿ ಕೆಲವರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಅದು ಯಾವುದ್ರ ಸಂಕೇತ? ಕೆಲವರಿಗೆ ಹಣದ ವಿಷಯ ಬಂದಾಗ ಕಣ್ಣಲ್ಲಿ ಒಂದು ದೊಡ್ಡ ಹೊಳಪು ಬರುತ್ತೆ, ಅದು ಯಾವುದ್ರ ಸಂಕೇತ? ಸೊ ಪ್ರತಿಯೊಂದಕ್ಕೂ, ನಷ್ಟಕ್ಕೂ ಒಂದು ಕನೆಕ್ಟ್ ಆಗುತ್ತೆ, ಲಾಭಕ್ಕೂ ಒಂದು ಕನೆಕ್ಟ್ ಆಗುತ್ತೆ, ಸಮಸ್ಯೆಗೂ ಒಂದು ಕನೆಕ್ಟ್ ಆಗುತ್ತೆ. ಅದು ಹೇಗೆ ಅಂತ ನೋಡೋದಕ್ಕೆ ನಾವು ಒಂದು ಆ್ಯಕ್ಟಿವಿಟೀಸನ್ನು ನಿಮಗೆ ಹೇಳ್ತೀನಿ, ನೀವೇ ಅದನ್ನು ಮಾಡ್ಬೋದು. ಓಕೆ, ಸೊ ನಾವು ಟ್ರೈ ಮಾಡೋಣ ಈಗ. ಓಕೆ, ನಮ್ಮ ದೇಹದಲ್ಲಾಗುವ ಆರ್ಥಿಕ ಭಾವನೆಗಳ ಬಗ್ಗೆ ಕೇಳಿದರೆ ಅದಕ್ಕೊಂದು ಸಣ್ಣ ಪ್ರಯೋಗನ ನೀವು ಸಿದ್ಧ ಇದ್ದರೆ ಮಾಡೋಣ. ಸೊ ನಿಮಗೆ ನಾನು ಅದನ್ನು ನಾನೊಂದು ಸಣ್ಣ ಇನ್ಸ್ಟ್ರಕ್ಷನ್ ಕೊಡೋ ಪ್ರಯತ್ನ ಮಾಡ್ತೀನಿ, ನೋಡೋಣ, ನೀವು ಟ್ರೈ ಮಾಡಿ. ರೆಡಿ ಸರ್, ನಾನೆಂತ? ಓಕೆ, ಖಂಡಿತ. ಕಣ್ಮುಚ್ಚಿ ಮನಸ್ಸಿನಲ್ಲಿ ನೀವು ಹಣ ಎಂಬ ಶಬ್ದವನ್ನು ಹೇಳಿ. ಎಲ್ಲರೂ ಮಾಡ್ಬೋದು ಇದನ್ನು. ಕಣ್ಣು ಮುಚ್ಕೊಂಡು ಮನಸ್ಸಿನಲ್ಲಿ ಹಣ ಎಂಬ ಶಬ್ದನ ಹೇಳಿ, ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೆನಪಿಸ್ಕೊಂಡು ನಿಮ್ಮ ದೇಹದ ಯಾವ ಭಾಗದಲ್ಲಿ ಬದಲಾವಣೆ ಆಗುತ್ತಿದೆ ಗಮನಿಸಿ. ಹಣ ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೆನ್ಪು ಮಾಡ್ಕೊಂಡಾಗ ನಿಮ್ಮ ದೇಹದ ಯಾವ ಭಾಗದಲ್ಲಿ ಬದಲಾವಣೆ ಆಗುತ್ತಿದೆ ಗಮನಿಸಿ. ಹೊಟ್ಟೆ ಇಲ್ಲೇನಾದರೂ ಬಿಗಿ ಅನ್ನಿಸ್ತಾ ಇದೆಯಾ? ಸಂಕಟ ಆಗ್ತಾ ಇದೆಯಾ? ನೋವಾಗ್ತಾ ಇದೆಯಾ? ಇದು ಏನು ಸೂಚಿಸುತ್ತೆ? ನಷ್ಟದ ಭಯ. ನಿಮ್ಮ ಹೊಟ್ಟೆ ಎರಡನೇ ಮೆದುಳಿದ್ದ ಹಾಗೆ. ನೀವು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದೀರಾ ಎಂದರ್ಥ. ಎರಡನೇದು, ನಿಮ್ಮ ಎದೆ ಭಾಗದಲ್ಲಿ ಏನಾದರೂ ಭಾರ ಆಗ್ತಾ ಇದೆಯಾ? ಉಸಿರಾಡಲ್ಲಿ ಏನಾದರೂ ಕಷ್ಟ ಆಗ್ತಾ ಇದೆಯಾ? ಇದು ಜವಾಬ್ದಾರಿಯ ಭಾರ, ಸಾಲದ ಚಿಂತೆ, ಕುಟುಂಬದ ಜವಾಬ್ದಾರಿ ನಿಮ್ಮ ಎದೆಯ ಮೇಲೆ ಸದಾ ಕುಳಿತಿರ್ತದೆ. ಇನ್ನೊಂದು ಭಾಗ ಬರುತ್ತೆ ನಮಗೆ, ಗಂಟಲು. ಮಾತು ಹೊರಗಡೆ ಬರ್ತಾ ಇಲ್ಲ, ಗಂಟ್ಲಲ್ಲಿ ಲಾಕ್ ಆಗ್ತಾ ಇದೆ, ಒಣಗ್ತಾ ಇದೆ. ಇದೇನು ತೋರಿಸುತ್ತೆ ಅಂದರೆ ಮೌಲ್ಯದ ಕೊರತೆ. ಹಣದ ಬಗ್ಗೆ, ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಮೌಲ್ಯದ ಕೊರತೆ ಇದ್ದಾಗ, ಉದಾಹರಣೆಗೆ ನಿಮ್ಮ ಸಂಬಳದ ಬಗ್ಗೆ ಮಾತಾಡೋದಕ್ಕೆ ನೀವು ಧೈರ್ಯವಿಲ್ಲ, ಅಥವಾ ನಿಮ್ಮ ಪ್ರಾಡಕ್ಟನ್ನ ಬೆಲೆ ಹೇಳೋದಕ್ಕೆ ನೀವೇನಾದರೂ ನಾಚಿಕೆ ಪಡ್ತಾ ಇದ್ದೀರಾ, ನಾನು ಇದಕ್ಕೆ ಅರ್ಹನ ಅಥವಾ ಅಲ್ವಾ ಎಂಬ ಭಾವನೆ ಗಂಟ್ಲಲ್ಲೇ ಕೂತ್ಕೊಂಡಿರುತ್ತೆ. ಅದೇ ರೀತಿ ತಲೆ ಇದೆಯಲ್ಲ, ತಲೆ ಭಾರ ಆಗ್ತಾ ಇದ್ದರೆ ಇದು ಅತಿಯಾದ ಯೋಚನೆ, ಓವರ್ ಥಿಂಕಿಂಗ್ ಅಂತ ಕರಿತೀವಿ. ನೀವು ಕೆಲಸ ಮಾಡೋದಕ್ಕಿಂತ
ಹೆಚ್ಚು ಚಿಂತೆ ಮಾಡ್ತಾ ಇದ್ದೀರಿ ಅನ್ನುವ ಸಂದೇಶವನ್ನು ಕೊಡುತ್ತೆ. ಕೊನೆಯದಾಗಿ ಹೃದಯ ಮತ್ತು ಕೈಗಳು. ಈ ಹೃದಯದಲ್ಲಿ ಹಗೂರವಾದ ಭಾವನೆ, ಕೈಗಳಲ್ಲಿ ಒಂದು ಕೃತಜ್ಞತೆ, ಒಂದು ವಿಶ್ವಾಸದ ಉತ್ತೇಜನ ಕಂಡು ಬಂದರೆ ನಿಮ್ಮಲ್ಲಿ ಹಣ ಹರಿಯುವ ಶಕ್ತಿ ಇದೆ. ನೀವು ಹಣ ಸೃಷ್ಟಿಸಲು ಸಿದ್ಧ ಇದ್ದೀರಾ ಅನ್ನುವ ಸಂದೇಶನ ಕೊಡುತ್ತೆ. ಸೊ ಯಾವ ಭಾಗದಲ್ಲಿ ನಿಮಗೆ ಈ ಲಕ್ಷಣಗಳು ಕಾಣಿಸುತ್ತೋ, ಯಾವ ಭಾಗ ದೇಹದ ಯಾವ ಭಾಗ ನಿಮಗೆ ಲಾಕ್ ಆಗಿದೆ ಅನಿಸುತ್ತೋ, ನಿಮ್ಮ ಹಣನೂ ಕೂಡ ಅಲ್ಲಿ ಲಾಕ್ ಆಗಿದೆ ಅಂಥೇಳಿ ನಾವು ತಿಳ್ಕೊಬೋದು. ಸೊ ಈಗ ನೀವು ಖಂಡಿತ ಕಣ್ಣು ಬಿಡ್ಬೋದು. ಸೊ ನಿಮ್ಗೇನಾದರೂ ಅನಿಸ್ತಾ, ಏನಾದರೂ ಫೀಲಿಂಗ್, ಸೊ ಯಾವ ಥರ ನಿಮಗೆ ಇದೆ, ನಿಮಗೆ ಅದನ್ನು ಕೆಲವೊಬ್ರು ಓಪನ್ ಆಗಿ ಹೇಳ್ಬೋದು, ಹೇಳ್ಕೊಳಕ್ಕೆ ಆಗ್ದಂಗೂ ಕೂಡ ಇರ್ಬೋದು. ಅಂದರೆ ನನಗೆ ಯಾವ ಪಾರ್ಟಲ್ಲೂ ಸಂಕಟ ಅಂತ ಅನ್ನಿಸ್ಲಿಲ್ಲ. ಹೊಟ್ಟೆ ಭಾಗದಲ್ಲಾಗಿರ್ಬೋದು, ಎದೆ ಭಾಗದಲ್ಲಾಗಿರ್ಬೋದು, ಗಂಟ್ಲು ಅಥವಾ ತಲೆನೋವು ಏನೋ ಏನಿಲ್ಲ. ನಾನು ಯಾವ ರಿಲ್ಯಾಕ್ಸ್ ಮೋಡಲ್ಲಿದ್ದೀನಿ. ನೀವು ರಿಲ್ಯಾಕ್ಸ್ ಮೋಡಲ್ಲಿ ಇದ್ದೀರಾ ಅಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ಹಣದ ಬಗ್ಗೆ ನಿಮಗೆ ಗುಡ್ವಿಲ್ ಇದೆ ಅನ್ನೋ ಅರ್ಥನ ಕೊಡುತ್ತೆ. ಬಿಟ್ಟರೆ ಯಾರಿಗೆ ಲಾಕ್ ಆಗುತ್ತೆ ಈ ಕಾರಣಗಳು ಆಗಿರ್ತವೆ. ಹಾಗಾಗಿ ನಮ್ಮ ಫೈನಾನ್ಷಿಯಲಿ ಏನಾದರೂ ನಮಗೆ ಬ್ಲಾಕೇಜಸ್ ಇದ್ದರೆ ಈ ದೇಹದ ಅಂಗಾಂಗಗಳು ಕೂಡ ನಮಗೆ ಸಿಂಪ್ಟಮನ್ನು ಕೊಡ್ತದೆ ಅನ್ನೋದನ್ನು ನಾನು ಈ ಆ್ಯಕ್ಟಿವಿಟೀಸ್ ಮೂಲಕ ನಿಮಗೆ ನನಗೆ ಫೀಲ್ ಆಯಿತು. ಯಾಕೆಂದರೆ ನನಗೆ ಫೈನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಆದಾಗ ಗಂಟ್ಲು ಮಾತಾಡೋಕ್ಕೆ ಆಗಲ್ಲ, ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಮತ್ತು ಒಂಥರ ತಲೆನೋವು, ಏನು ಮಾಡ್ತಾಯಿದ್ದೀನಿ, ಏನು ಬಿಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ಅಯ್ಯೋ ಇಷ್ಟೊಂದು ಟೆನ್ಷನ್ ಅಂತ ಹೇಳಿ. ಬಟ್ ಇವತ್ತು ಈ ಸಂದರ್ಭದಲ್ಲಿ ಆ ಥರ ಏನು ಫೀಲ್ ಆಗಿಲ್ಲ. ಬಟ್ ಹಿಂದೆ ನಿಮ್ಗೆ ಆಗಿದೆ, ಆ ಥರದ ಸಿಂಪ್ಟಮ್ಗಳು ಆಗಿದೆ. ಬಟ್ ಇವತ್ತು ನಿಮ್ಗೆ ಆಗಿಲ್ಲ ಅಂದರೆ ನಿಮಗೆ ಈ ಭಾಗದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಲಕ್ಷಣಗಳು ಅಂತ ನಾನು ನಿಮಗೆ ತಿಳಿಸ್ಕೊಟ್ನೋ ಆಯಾ ಭಾಗದಲ್ಲಿ ಬ್ಲಾಕೇಜಸ್ ಆದಾಗ ಆಯಾಯ ಸಮಸ್ಯೆಗಳನ್ನು ನೀವು ಎದುರಿಸಿರ್ತೀರ. ಬಟ್ ಇವತ್ತು ನಿಮಗೆ ಆ ಬ್ಲಾಕೇಜಸ್ ಯಾವುದೂ ಇಲ್ಲ ಅಂದರೆ ಮೇ ಬಿ ನೀವು ಈಗ ಒಂದಷ್ಟು ಆರ್ಥಿಕ ಸದೃಢತೆ ಮತ್ತು ಒಂದು ಏನು ಹ್ಯಾಪಿನೆಸ್ ಮೂಡಲ್ಲಿ ಇದ್ದೀರಾ ಅನ್ನೋದನ್ನು ಖಂಡಿತವಾಗ್ಲೂ ತೋರಿಸ್ಕೊಡುತ್ತೆ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ನಾನು ಕೆಮಿಕಲ್ ಬ್ಯಾಲೆನ್ಸಿಂಗ್ ನಿಮ್ಗೆ ಆಲ್ರೆಡಿ ನಿಮ್ಗೆ ಹೇಳಿದೆ, ನಮ್ಮ ದೇಹನೇ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದ್ದಂಗೆ. ಸರ್, ನೀವು ಬಯಾಲಜಿ ಬಗ್ಗೆ ಮಾತಾಡಿದರೆ, ಕೆಮಿಸ್ಟ್ರಿ ಅಂತಲೇ ವಿಷಯ ಮಾತಾಡಿದ್ರಿ. ಕೆಮಿಸ್ಟ್ರಿ ಅನ್ನೋದು ನಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯಕ್ಕೆ ಬಂದಾಗ ಹೇಗೆ ವರ್ಕ್ ಆಗುತ್ತೆ? ನೀವು ಕೆಮಿಕಲ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಮ್ಮ ದೇಹದ ಒಳಗೆ, ನಮ್ಮ ಬ್ರೈನಿನ ಒಳಗೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದೆ. ಆ ಕೆಮಿಕಲ್ ಫ್ಯಾಕ್ಟ್ರಿನ ನಾವು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಬದುಕೆ ಬ್ಯಾಲೆನ್ಸ್ ಆಗಿ ಉಳಿಯಲ್ಲ. ನಾವು ಸಿಟ್ಟು ಮಾಡ್ತೀವಿ, ಸಿಟ್ಟಿಗೆ ಒಂದು ಕೆಮಿಕಲ್ ಕಾರಣ. ನಾವು ನಗ್ತೀವಿ, ನಗೋದಕ್ಕೆ ಒಂದು ಕೆಮಿಕಲ್ ಕಾರಣ. ನಾವು ಅಳ್ತೀವಿ, ಅಳೋದಕ್ಕೆ ಒಂದು ಕೆಮಿಕಲ್ ಕಾರಣ. ನಾವು ಶಾಂತವಾಗಿರ್ತೀವಿ, ಶಾಂತವಾಗಿರೋದಕ್ಕೂ ಕೂಡ ಒಂದು ಕೆಮಿಕಲ್ ಕಾರಣ. ಇದು ವಿಜ್ಞಾನ. ನಿಮ್ಮ ಮೆದುಳು ಪ್ರತಿದಿನ 24 ಗಂಟೆ ಕೂಡ ಕೆಲಸ ಮಾಡುವ ಒಂದು ದೊಡ್ಡ ರಾಸಾಯನಿಕ ಕಾರ್ಖಾನೆ ಅಂದರೆ ಕೆಮಿಕಲ್ ಫ್ಯಾಕ್ಟ್ರಿ. ನಿಮ್ಮ ಮೂಡ್, ನಿಮ್ಮ ಶಕ್ತಿ, ನಿಮ್ಮ ನಿರ್ಧಾರಗಳನ್ನು ನಿಯಂತ್ರಿಸುವ ಶಕ್ತಿ ಈ ಕೆಮಿಕಲ್ಗಳಿಗಿದೆ. ನೀವು ಹೊರಗಡೆ ಎಷ್ಟು ಕೋಟಿ ಬಂಡವಾಳ ಹಾಕಿದ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ತಲೆ ಒಳಗಡೆ ಎಷ್ಟು ಕೆಮಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಕೆಮಿಕಲ್ ಬ್ಯಾಲೆನ್ಸ್ಗಳು ಯಾವುದು? ಅದರಲ್ಲಿ ಪ್ರಮುಖವಾಗಿ 4 ಕೆಮಿಕಲ್ಗಳನ್ನು ನಾವು ನೋಡಬೇಕಾಗತ್ತೆ. ಮೊದಲನೇದು ಸೆರಟೋನಿನ್ ಅಂತ ಕರಿತೀವಿ ನಾವು. ಅದಕ್ಕೆ ನಾಯಕತ್ವದ ರಾಸಾಯನಿಕ ಅಂತ ಕರೀತಾರೆ ಅದಕ್ಕೆ. ಆ ಸೆರಟೋನಿನ್ ಇದೆಯಲ್ಲ, ಈ ಎಲ್ಲ ಕೆಮಿಕಲ್ಗೂ ಅದು ಕಿಂಗ್ ಇದ್ದಂಗೆ, ದೊರೆ ಇದ್ದಂಗೆ. ಒಂದು ಗೌರವ ಮತ್ತು ಆತ್ಮವಿಶ್ವಾಸ ನೀಡುವ ಒಂದು ಹಾರ್ಮೋನ್. ನೀವು ಗಮನಿಸಿರ್ಬೋದು, ಕೆಲವರು ರೂಮಿಗೆ ಬಂದಾಗ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ, ಎದ್ದು ನಿಲ್ತಾರೆ. ಅವ್ರು ಜೋರಾಗಿ ಮಾತಾಡಲ್ಲ, ಅವ್ರ ಮಾತಿಗೆ ಅಷ್ಟು ಬೆಲೆ ಇರುತ್ತೆ. ಅವರಲ್ಲಿ ಒಂದು ಶಾಂತವಾದ ಗಾಂಭೀರ್ಯತನ ಇರ್ತದೆ. ಅವರಲ್ಲಿ ಸೆರಟೋನಿನ್ ಮಟ್ಟ ಅಷ್ಟು ಹೆಚ್ಚಿಗೆ ಇರ್ತದೆ. ಇದು ಯಾವಾಗ ಬಿಡುಗಡೆ ಆಗುತ್ತೆ? ನಿಮಗೆ ಜೀವನದಲ್ಲಿ ಒಂದು ಸ್ಪಷ್ಟವಾದ ಉದ್ದೇಶ ಇದ್ದಾಗ. ಯಾರು ಕೆಲವರು ಹಣ ಮಾಡಬೇಕು ಅಂತ ಓಡಾಡ್ತಾರೋ
ಅವರಿಗೆ ಆತಂಕ ಇರ್ತದೆ. ಆದರೆ ಯಾರು ನಾನು ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡ್ತೀನಿ ಅಂತ ನಂಬ್ತಾರೋ ಅವರ ಮೆದುಳಿನಲ್ಲಿ ಸೆರೋಟೋನಿನ್ ಬಿಡುಗಡೆ ಆಗ್ತಾ ಇರುತ್ತೆ. ಅದಕ್ಕೊಂದು ದೊಡ್ಡ ಉದಾಹರಣೆ ಯಾವುದು ಅಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು. ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ನೋಡಿ, ಅವರ ಬಳಿ ಸ್ವಂತ ಮನೆ ಇರಲಿಲ್ಲ, ಸ್ವಂತ ಬ್ಯಾಲೆನ್ಸ್ ಇರಲಿಲ್ಲ, ಆದರೂ ಜಗತ್ತಿನ ದೊಡ್ಡ ದೊಡ್ಡ ನಾಯಕರು ಅವರ ಮುಂದೆ ತಲೆ ಬಾಗ್ತಾಯಿದ್ರು. ಯಾಕೆ? ಅವರ ಉದ್ದೇಶ ಸ್ಪಷ್ಟವಾಗಿತ್ತು, ನನ್ನ ದೇಶದ ಯುವಜನತೆಯನ್ನು ಜಾಗೃತಗೊಳಿಸಬೇಕು. ಈ ಬಲವಾದ ಉದ್ದೇಶವೇ ಅವರಿಗೆ ಅಪಾರವಾದಂತಹ ಶಾಂತಿ ಮತ್ತು ತೇಜಸ್ಸನ್ನು ನೀಡಿತ್ತು. ಅಂದರೆ ಇದೇನು ತೋರಿಸುತ್ತೆ ಅಂದರೆ ಹಣದ ಹಿಂದೆ ಓಡಬೇಡಿ, ಉದ್ದೇಶದ ಹಿಂದೆ ಓಡಿ. ಉದ್ದೇಶ ಪರ್ಪಸ್ ಸರಿಯಾಗಿದ್ದರೆ ಹಣ ಆತಂಕ ತರ್ತದೆ, ಆದರೆ ಉದ್ದೇಶ ಸರಿಯಾಗಿದ್ದಾಗ ಹಣ ಮತ್ತು ಗೌರವ ತರ್ತದೆ. ಅದು ಸೆರೋಟೋನಿನ್ ಅನ್ನೋ ಒಂದು ಕೆಮಿಕಲ್ ನಮ್ಮಲ್ಲಿ ರಿಚ್ ಆಗಿದ್ದಾಗ ಮಾತ್ರ ಅದು ಇಂಪ್ಲಿಮೆಂಟ್ ಆಗೋಕ್ಕೆ ಸಾಧ್ಯ ಇದೆ. ಎರಡನೇದು ಡೊಪಾಮೈನ್, ಗೆಲುವಿನ ರಾಸಾಯನಿಕ ಅಂತ ಕರಿತೀವಿ. ಮತ್ತೊಂದು ಇಂಪಾರ್ಟೆಂಟ್ ರಾಸಾಯನಿಕ ಯಾವುದು ಅಂದರೆ ಆಕ್ಸಿಟೋಸಿನ್ ಅಂತ ಕರಿತೀವಿ. ಇದು ನಂಬಿಕೆಯ ರಾಸಾಯನಿಕ. ಒಂದು ರೀತಿ ನಿಮ್ಮ ಕಂಪ್ನಿಯಲ್ಲಿ ಒಂದು HR ಪಾತ್ರನ ಇದು ನಿರ್ವಹಿಸ್ತದೆ. ಇದು ಪ್ರೀತಿ, ನಂಬಿಕೆ ಮತ್ತು ಬಾಂಧವ್ಯವನ್ನು ಕಟ್ಟುವಂಥ ಒಂದು ಹಾರ್ಮೋನ್ ಕೂಡ ಆಗಿದೆ. ವ್ಯಾಪಾರ ಅಂದರೆ ಕೇವಲ ವಸ್ತುಗಳ ಮಾರಾಟ ಅಲ್ಲ, ಅದು ಮನುಷ್ಯರ ನಡುವಿನ ಸಂಬಂಧ. ನೀವು ಗ್ರಾಹಕರ ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕಾಗ, ನಿಮ್ಮ ಉದ್ಯೋಗಿಗಳಿಗೆ ಬೆನ್ನು ತಟ್ಟಿ ವೆಲ್ ಡನ್ ಅಂದಾಗ, ಅಥವಾ ಯಾರಿಗಾದರೂ ಸಹಾಯ ಮಾಡಿದಾಗ ನಿಮ್ಮ ಮತ್ತು ಅವರ ರಕ್ತದಲ್ಲಿ ಏಕಕಾಲಕ್ಕೆ ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ. ಇದನ್ನು ನಾವು ಗುಡ್ ವಿಲ್ ಟ್ರಸ್ಟ್ ಅಂತ ಕರಿತೀವಿ. ಸೊ ಅದಕ್ಕೆ ಏನು ಅಂದರೆ ಒಂದು ದೊಡ್ಡ ಉದಾಹರಣೆ ನಾವೆಲ್ಲರೂ ನೋಡಿದ್ದೀವಿ. ಈಗ ಊರಿನಲ್ಲಿ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಶಾಪ್ ಇರುತ್ತೆ, ಇನ್ನೊಂದು ಕಡೆ ಒಂದು ಹಳ್ಳಿಯವನು ಒಂದು ಶಾಪ್ ಇಟ್ಕೊಂಡಿರ್ತಾನೆ. ನೀವು ಯಾವ್ದಾದ್ರು ತಗೋಬೋದು, ನೀವು ಬಟ್ಟೆ ಅಂಗಡಿ ತಗೋಬೋದು, ಕಿರಾಣಿ ಅಂಗಡಿ ತಗೋಬೋದು, ಯಾವ್ದಾರು ತಗೊಳ್ಳಿ. ಅದೇ ಬಟ್ಟೆ ಅಂಗಡಿಯಲ್ಲಿ ಫಿಕ್ಸ್ಡ್ ರೇಟ್ ಅಂತ ಇರುತ್ತೆ, ಅಲ್ಲಿ ಹೋದ್ರೆ ನಮ್ಮನ್ನು ಮಾತಾಡ್ಸೋರಿಲ್ಲ, ಮುಖದ ಮೇಲೆ ಹಿಂಗೆ ಅಂದ್ಕೊಂಡಿರುತ್ತೆ. ಪಾಪ ಅವರು ಎಕ್ಸಾಕ್ಟಾಗಿ ಒಳ್ಳೆ ರೇಟನ್ನೇ ಹಾಕಿರ್ತಾರೆ. ಅದೇ ಇನ್ನೊಂದು ಎದುರುಗಡೆ ಇನ್ನೊಂದು ಅಂಗಡಿ ಇರುತ್ತೆ, ಅಂಗಡಿಗೆ ಹೋದ ತಕ್ಷಣ ಮೇಡಮರೇ ಬನ್ನಿರಿ, ಕುತ್ಕೊಬನ್ನಿರಿ, ಎಲ್ಲಿ ಆಕರ್ಷವ್ರು ಯಾಕೆ ಬರಲಿಲ್ಲ, ಅವ್ರನ್ನ ಯಾಕೆ ಬಿಟ್ಟು ಬಂದ್ರಿ, ಈ ಥರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಸರ್ ಇಲ್ಲ, ನಂಗೆ ಈ ಒಂದು ಐಟಮ್ ಬೇಕಿತ್ತು ಅಂತ. ತಡಿಯಮ್ಮ, ಯಾಕೆ ಅರ್ಜೆಂಟ್ ಮಾಡ್ತೀರಾ, ಅಪ್ರೂವ್ಗೆ ಬಂದಿರಾ ನಮ್ಮ ಅಂಗಡಿಗೆ, ಮೇಡಮರಿಗೆ ಒಂದು ಒಳ್ಳೆ ಹಾಲು ತಂದುಕೊಡು, ಕಾಫಿ ತಂದುಕೊಡು, ಸ್ನ್ಯಾಕ್ಸ್ ತಂದುಕೊಡು ಅಂತೇಳಿ ಕೂರಿಸಿ ಉಪಚರಿಸಿ ಏನು ಮಾಡ್ತಾಯಿದ್ದಾರೆ, ನೀವು ಹೋದ ವಾರ ಎಲ್ಲಿಗೆ ಹೋಗಿದ್ರಿ. ಸೊ ಅವರು ಆಕರ್ಷವ್ರನ್ನ ಕೇಳ್ತಾರೆ, ಮಗ ಎಲ್ಲಿ ಹೋಗಿದ್ದಾನಮ್ಮ, ಬನ್ನಿ ಕುತ್ಕೊಳ್ಳಿ, ಟೀ ಕುಡೀರಿ, ಕಾಫಿ ಕುಡೀರಿ, ಅಪ್ರೂಪಕ್ಕೆ ಬಂದಿರ ನಮ್ಮ ಅಂಗಡಿಗೆ, ಒಂದು 10 ನಿಮಿಷ ಕುತ್ಕೊಳ್ಳಿ, ಆಮೇಲೆ ನಿಮ್ಗೇನು ಬೇಕೋ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಸೊ ನೀವು ಕುತ್ಕೊಳ್ತೀರಾ. ಸೊ ಕುತ್ಕೊಳ್ಬೇಕಾದ್ರೆ ನಿಮಗೆ ಅವರು ನಿಮ್ಮ ಮುಖ ನೋಡಿ ನಗ್ತಾರೆ, ನೀವು ಕೂಡ ನಗ್ತೀರಾ. ಸೊ ಇದು ಯಾಕೆ ಅಂತ ಹೇಳಿದರೆ, ಸೊ ನೀವು ಯಾಕೆ ನಗ್ತೀರಾ ಅಂತಂದರೆ ನಮ್ಮಲ್ಲಿ ಮಿರರ್ ನ್ಯೂರಾನ್ ಅನ್ನೋ ಒಂದು ಇದು ಇದೆ. ಅದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಅದು ನೀವು ಏನು ರಿಪ್ಲೈ ಕೊಡ್ತೀರೋ ಅದು ನಮ್ಮ ರಿಪ್ಲೈ. ನೀವು ಸಿಟ್ಟಿಂದ ನಮ್ಮನ್ನು ನೋಡಿದ್ರೆ ನಾವು ಸಿಟ್ಟಿಂದ ನೋಡ್ತೀವಿ, ನಾವು ಖುಷಿಯಿಂದ ನೋಡಿದ್ರೆ ನೀವು ಖುಷಿಯಿಂದ ನೋಡಿ, ನೀವು ನಗ್ನಗ್ತಾ ನೋಡಿದ್ರೆ ನಾವು ನಗ್ನಗ್ತಾ. ಸೊ ಆ ಒಂದು ಆಕರ್ಷಣೆ ಏನು ಮಾಡುತ್ತೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಟ್ರಸ್ಟ್ ಬೆಳೆಸುತ್ತೆ. ಗ್ರಾಹಕ ಮತ್ತು ವ್ಯಾಪಾರಿಯ ಮಧ್ಯೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಆವಾಗ ಅವನು ಯಾವುದೋ ಒಂದು ಐಟಮ್ ನಿಮಗೆ ಕೊಟ್ಟರೆ, ಅವನು ಯಾರು ಶೋರೂಮ್ ಮಾಲ್ನವ್ನು ಕೊಡೋದಕ್ಕಿಂತ 10 ರೂಪಾಯಿ ಜಾಸ್ತಿ ಕೊಟ್ಟರು ನೀವು ಇವ್ರ ಹತ್ರನೇ ಖರೀದಿ ಮಾಡ್ತೀರ. ಸೊ ಈ ಥರದ ಒಂದು ಬಾಂಡಿಂಗನ್ನು ಸೃಷ್ಟಿ ಮಾಡೋಂಥ ಒಂದು ಟ್ರಸ್ಟ್ ಹಾರ್ಮೋನ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ಇದೆಲ್ಲದಕ್ಕಿಂತ ಡೇಂಜರಸ್ ಒಂದು ವಿಲನ್ ಕೆಮಿಕಲ್ ಯಾವುದು ಅಂತ ಹೇಳಿದರೆ, ಎಸ್, ಇದೆಲ್ಲವೂ ಕೂಡ ನಾವು ಪಾಸಿಟಿವ್ ಕೆಮಿಕಲ್ ಬಗ್ಗೆ ನೋಡಿದ್ವಿ. ಈಗ ಒಂದು ವಿಲನ್, ಆ ಕೆಮಿಕಲ್ ರಿಲೀಸ್ ಆದರೆ ಅದು ನಮಗೆ ವಿಲನ್ ಆಗುತ್ತೆ, ಕೆಲಸ ಮಾಡುತ್ತೆ. ಏನದರ ಹೆಸರು ಕಾರ್ಟಿಸೋಲ ಅಂತೇಳಿ. ಈ ಎಲ್ಲ ಕೆಮಿಕಲ್ ಪವರ್ಗಳನ್ನು ಹಾಳು ಮಾಡುವಂಥ ಒಬ್ಬ ವಿಲನ್ ಅಂದರೆ ಅದು ಕಾರ್ಟಿಸೋಲ. ಇದು ಯಾವಾಗ ಬರುತ್ತೆ, ನೀವು ಭಯಪಟ್ಟಾಗ, ಟೆನ್ಷನ್ ಆದಾಗ, ಅಥವಾ ಬೇರೆಯವ್ರ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಂಡಾಗ, ಹೊಟ್ಟೆ ಕಿಚ್ಚುಪಟ್ಟಾಗ ಕಾರ್ಟಿಸೋಲ ಪ್ರವಾಹದಂತೆ ನುಗ್ತದೆ. ಇದು ಬಂದರೆ ಏನಾಗುತ್ತದೆ, ಆತ್ಮವಿಶ್ವಾಸನೇ ಸತ್ತೋಗುತ್ತೆ, ಧೈರ್ಯನೇ ಸತ್ತೋಗುತ್ತೆ, ಉತ್ಸಾಹನೇ ಮಾಯ ಆಗ್ತದೆ,
ಪ್ರೀತಿನೇ ಕಣ್ಮರೆಯಾಗುತ್ತೆ. ನಿಮ್ಮ ಮೆದುಳು ಟೋಟಲಿ ಬ್ಲ್ಯಾಕ್ ಆಗುತ್ತೆ, ಬಂದಾಗುತ್ತೆ. ಆಗ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಕಾರ್ಟಿಸೋಲ ಅಂತಕ್ಕಂಥದ್ದು ಮನುಷ್ಯನ ಪರಮ ಶತ್ರು. ಸೊ ಹಾಗಾಗಿ ಈ ಯಶಸ್ವಿ ಕೆಮಿಕಲ್ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂತಂದರೆ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳಿದ್ದಾವೆ, ಚಟುವಟಿಕೆಗಳಿದ್ದಾವೆ, ಸೂತ್ರಗಳಿದ್ದಾವೆ. ಅವುಗಳನ್ನು ನಾವು ಪ್ರತಿನಿತ್ಯ ಪಾಲಿಸ್ತಾ ಹೋದರೆ, ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಇದು ನಮಗೆ ಹಾನಿನ ಮಾಡಲ್ಲ. ಸೊ ಅದನ್ನೆಲ್ಲ ನನ್ನ ಪುಸ್ತಕದಲ್ಲಿ ನಾನು ಏನು ಪ್ರತಿದಿನ ಯಾವ ಎಕ್ಸಸೈಸ್ ಮಾಡಬೇಕು, ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಬೇಕು, ಯಾವ ರೀತಿ ಚಟುವಟಿಕೆ ಮಾಡಬೇಕು, ಅದರಿಂದ ನಮ್ಗೆ ಹೇಗೆ ಈ ಒಂದು ಕೆಮಿಕಲನ್ನು ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ನಾನೊಂದಷ್ಟು ಮಾಹಿತಿ ಕೊಡೋಂಥ ಪ್ರಯತ್ನನ ಮಾಡಿದ್ದೀನಿ. ಈ ವಿಷಯ ತುಂಬ ಗಂಭೀರವಾದ ವಿಷಯ. ಬುದ್ಧಿವಂತರು ಬಡವರಾಗುವುದು ಏಕೆ ಅಂತ ಈ ಪುಸ್ತಕನ ನಾನು ಬರೆಯೋದಕ್ಕೆ ಕಾರಣ ಏನು ಅಂದರೆ, ನಾನು ಅನುಭವಿಸಿದ ಕೆಲವೊಂದು ನೋವುಗಳು, ಸಂಕಟಗಳು, ಸತ್ಯಗಳು, ಅದಕ್ಕೆ ಕಾರಣ ನಾನೇ. ಅದಕ್ಕೆ ಕಾರಣ ನಾನೇ ಅಂತ ತಿಳ್ಕೊಳ್ಳೋದಕ್ಕೆ ನಂಗೆ 10 ವರ್ಷ ಟೈಮ್ ತಗೊಳ್ತು. 10 ವರ್ಷ, 10 ಇಯರ್ಸ್. ಆ 10 ವರ್ಷದ ಮುಂಚೆನೇ ನನಗೆ ಈ ಸಮಸ್ಯೆಗೆ ಉತ್ತರ ಸಿಕ್ಕಿದ್ರೆ ನಾವು ಇನ್ನೂ ಯಾವುದೋ ಒಂದು ಸಾಧನೆ ಮಾಡೋದ ಕಡೆ ಹೆಜ್ಜೆ ಇಡ್ಬೋದಿತ್ತು. ಸೊ ಹಾಗಾಗಿ ಮುಂದಿನ ಪೀಳಿಗೆ ಅಥವಾ ಮುಂದಿನ ಜನ್ರೇಷನ್ ಅಥವಾ ಯಾರು ಈ ಥರ ನಮ್ಮ ಥರ ಫೈನಾನ್ಷಿಯಲ್ ಫೇಲ್ಯೂರ್ಸ್ ಆಗಿದ್ದಾರೆ, ಸಕ್ಸಸ್ಸನ್ನು ಬೆನ್ನಟ್ಟಿ ಬಿದ್ದಿದ್ದಾರೆ, ಬುದ್ಧಿವಂತರು ಅಂತ ಅವ್ರಿಗನ್ಸಿದೆ, ಅವರೆಲ್ಲರಿಗೂ ಇದೇನಾದರೂ ದಾರಿ ತೋರಿಸ್ಬಹುದಾ, ತೋರಿಸೋದಕ್ಕೇನಾದರೂ ಸಾಧ್ಯ ಆಗಬಹುದಾ ಅನ್ನೋ ನಿಟ್ಟಿನಲ್ಲಿ ನಾನು ಗಮನಿಸಿದ ಅಂಶಗಳನ್ನು ನನ್ನ ತಿಳುವಳಿಕೆ ಮಟ್ಟಕ್ಕೆ ನಾನು ಕೆಲವೊಂದು ಪುಸ್ತಕಗಳನ್ನು ರೆಫರ್ ಮಾಡಿದ ರೀತಿಯಲ್ಲಿ ದಾಖಲಿಸುವ ಪ್ರಯತ್ನ ಮಾಡಿದ್ದೇನೆ. ಸೊ ಇದು ಸಾಹಿತ್ಯದ ಪುಸ್ತಕ ಅಲ್ಲ. ಸೊ ಬದುಕಿಗೆ ಒಂದಷ್ಟು ಸಂದೇಶ ಕೊಡೋ ಪುಸ್ತಕ. ಈ ಥರದ ವಿಡಿಯೋಗಳು ನಾವು ಸಾಮಾಜಿಕ ಜಾಲತಾಣದಲ್ಲಿ ಬೇಕಾದಷ್ಟು ಸಿಗ್ತವೆ. ಗೂಗಲಲ್ಲಿ ಹೊಡೆದ್ರೆ ಆ ವಿಷಯ, ನೀವು ಕಾರ್ಟಿಸೋಲ ಬಗ್ಗೆ ಇದಕ್ಕಿಂತ ಅದ್ಭುತವಾದ ವಿಡಿಯೋಗಳು ಸಿಗ್ತವೆ ನಿಮಗೆ. ಡೊಪಮೈನ್ ಬಗ್ಗೆ ಸಿಗುತ್ತೆ, ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಬಗ್ಗೆ ಸಿಗುತ್ತೆ. ಆದರೆ ಇದು ಹಾಗಲ್ಲ. ಫಸ್ಟು ಈ ವಿಷಯ ನೀವು ಬುದ್ಧಿವಂತ ಅಂತ ತಿಳ್ಕೊಬೇಕಲ್ಲ. ಈ ಪುಸ್ತಕ ಓದುವುದಕ್ಕಿಂತ ಮುಂಚೆ ಈ ಪುಸ್ತಕ ನಿಮ್ಮ ಮನೆಯ ಸೆಲ್ಫಲ್ಲಿ ಇರಬೇಕು. ಈ ಪುಸ್ತಕ ಮುಂದೆ ಬಿಡುಗಡೆ ಆದಾಗ ನಾನು ಮನವಿ ಮಾಡೋದೇನು ಅಂತ ಹೇಳಿದರೆ, ನೀವು ಪುಸ್ತಕ ಓದುವ ಆಸಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಓದ್ತಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ಮನಸ್ಥಿತಿ ಶಾಂತವಾಗಿದೆಯೋ ಪ್ರಶಾಂತವಾಗಿದೆಯೋ, ಅಥವಾ ಕಾರ್ಟಿಸೋಲ ತುಂಬಿಕೊಂಡು ನೀವು ಫ್ರಸ್ಟ್ರೇಷನ್ನಲ್ಲಿದ್ದೀರೋ, ಯಾವ ನಿರ್ಧಾರ ತಗೊಳ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ. ಆದರೆ ಈ ಪುಸ್ತಕದ ಮುಖಪುಟ ನಿಮ್ಮ ಮನೆಯ ಗೋಡೆಯ ಮೇಲೆ ಅಥವಾ ನಿಮ್ಮ ಪುಸ್ತಕದ ಸೆಲ್ಫಿನ ಮೇಲೆ ಪ್ರತಿದಿನ ನಿಮ್ಮ ಕಣ್ಣಿಗೆ ಕಾಣಬೇಕು. ಬುದ್ಧಿವಂತರು ಬಡವರಾಗುವುದು ಏಕೆ ಅನ್ನೋದನ್ನು ನೀವು ಒಂದು ಸಲ ಓದ್ಕೊಂತ ಮನೆಯಿಂದ ಹೊರಗೆ ಹೋಗಬೇಕು. ಖಂಡಿತವಾಗಲೂ ಅಷ್ಟು ಮಾಡ್ತಾ ಇದ್ದರೆ ಸಾಕು, ಆ ಪುಸ್ತಕನ ನೀವು ಖಂಡಿತ ಪೂರ್ತಿ ಓದ್ತೀರಾ. ಅದರಿಂದ ನಿಮಗೂ ಕೂಡ ಒಂದಷ್ಟು ಬೆಳಕಿನ ಕಿಂಡಿಗಳು ಹೊರಗೆ ಬರ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ವಿಷಯನ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡಿ ಒಂದಷ್ಟು ಒಳ್ಳೆಯ ಸಂದೇಶನ ಸಮಾಜಕ್ಕೆ ಕೊಡೋಣ ಅಂಥೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಕೂಡ ಡಿಜಿಟಲ್ ಮಾಧ್ಯಮಕ್ಕೆ ಹೃದಯಪೂರ್ವಕವಾದಂಥ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಏನೋ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಿಮ್ಮಿಬ್ಬರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಅದರಲ್ಲೂ ಕೂಡ ಬುದ್ಧಿವಂತರು ಬಡವರಾಗಿ ಉಳ್ಕೊಳ್ಳೋದು ಏಕೆ ಅನ್ನೋದನ್ನ ಅದ್ಭುತವಾಗಿ ಸೈಂಟಿಫಿಕ್ ಕಾರಣಗಳನ್ನ ಕೊಟ್ಟು ಜನರಿಗೆ ಮನದಟ್ಟಾಗುವಂತೆ ಹೇಳಿದ್ರಿ. ಇದನ್ನು ಪ್ರತಿಯೊಬ್ಬರು ಓದಲೇಬೇಕು. ಯಾಕೆಂತ ಹೇಳಿದರೆ ನಾವು ಶಾಲಾ ದಿನಗಳಿಂದಲೂ ಇಲ್ಲಿವರೆಗೂ ನೋಡ್ಕೊ ಬಂದಿದ್ದೀವಿ. ಇಷ್ಟು ಟಾಪರ್ಗಳೆಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಬೆಂಚರೆಲ್ಲ ಹೇಗಿದ್ದಾರೆ ಅಂತ ಹೇಳಿ ಅದಕ್ಕೆ ಅಚ್ಚಲಕ್ಕೆ ಕಾರಣನ ನೀವು ಮಂದಟ್ಟು ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಹಣ ಗಳಿಸುವ ಪುಸ್ತಕ ಅಲ್ಲ, ಆದರೆ ಹಣ ನಮ್ಮಿಂದ ಯಾಕೆ ದೂರ ಆಗುತ್ತೆ ಅಂತ ಹೇಳುವಂಥ ಪುಸ್ತಕನ ಕಾನ್ಸೆಪ್ಟ್ ಇಟ್ಕೊಂಡು ಬರೆದಿದ್ದೀರಲ್ಲ, ಅದ್ಭುತವಾಗಿದೆ. ನಾವು ಕೂಡ ಕಾಯ್ತಾ ಇದ್ವಿ ಈ ಪುಸ್ತಕ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.